ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ಇಂದಿನ ತರಗತಿಯಲ್ಲಿ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಡಿಸ್ಕಸ್ ಮಾಡಿದ್ವಿ. ಅದು ಬೈವೇರಿಯೇಟ್ ಟೇಬಲ್. ಸೊ ಅದೇ ಥರ ಇರ್ತಕ್ಕಂಥ ಇನ್ನೊಂದು ಎಕ್ಸಾಂಪಲ್ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಲುಕ್ ಅಟ್ ದಿಸ್ ಕ್ವಶನ್ ಹಿಯರ್. ಇನ್ ದ ಲಾಸ್ಟ್ ಸೆಷನ್ I could explain on KPCC under bivariate table. Thus for 15 marks question in the yesterday, I mean last video. Now let us move the same KPCC another question under bivariate table for who couldn't understand properly. So another what we call another time I'm explaining for who couldn't understand the last session. Let's have a look. Let us have a look here. There is a question for you people. From the following data, compute the coefficient of correlation between QT and marks in FA, financial accounting. Marks in QT 10 to 20, 20 to 30, 30 to 40, 40 to 50, 50 to 60. Okay, F is equal to F, last column is F. Okay, let us look into marks in FA 10 to 20, 20 to 30 to 40, 40 to 50, 50 to 60. Then total is given, total nothing but a F frequencies. Here the question is given marks in QT, marks in FA. Here marks in QT is taken as X, marks in FA is taken as Y while calculating, while finding the solution. Okay, ಅಂದರೆ ಸೊಲ್ಯೂಷನ್ ಮಾಡೋ ಸಮಯದಲ್ಲಿ ಯಾರಿಗೆ ನಿನ್ನೆ ಅರ್ಥ ಆಗಿಲ್ಲ ಆ ಕ್ವಶನ್, ಮತ್ತು ಇನ್ನೊಂದು ಸ್ವಲ್ಪ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಮತ್ತು ಇದನ್ನು ಈ ಕ್ವಶನ್ ಇನ್ನೊಂದು ಸತಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಇನ್ನೊಂದು ಕ್ವಶನನ್ನು. ಸೊ ಇಲ್ಲಿ ಕ್ವಶನ್ ಹೇಗಿದೆ ಹಾಗೆ ಅಂದರೆ ಮಾರ್ಕ್ಸ್ ಇನ್ QT ಎಕ್ಸ್ ಅಂತ, ಮಾರ್ಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟಿನ ವೈ ಅಂತ ಕನ್ಸಿಡರ್ ಮಾಡಿ ಈಗ ಸಮ್ಮನ್ನು ಬಿಡಿಸ್ತಾ ಇದ್ದೀನಿ. ಈಗ ನೋಡ್ಬೋದು ಕೆಳಗಡೆ ಆನ್ಸರ್ ಬಿಡಿಸಿದ್ದೀನಿ. ಸೊ ಓಕೆ, ಇಲ್ಲಿ ಆನ್ಸರ್ ಇದೆ ಅಂದ ಕೂಡಲೇ ನೀವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆನ್ಸರ್ಗೆ ಹೋಗೋದಕ್ಕಿಂತ ಮತ್ತು ಕ್ವಶನ್ ಹೆಂಗಿದೆ ಹಂಗೆ ಒಂದು ಸತಿ ಬರೆಯೋ ಪ್ರಯತ್ನ. ಈಗ ನೋಡ್ರಿ ಒಂದು ಸರಿ ಇದನ್ನು ತೋರಿಸ್ತೀನಿ ನಿಮಗೆ. ಓಕೆ, ಇದು ಆನ್ಸರ್ ಬಿಡಿಸಿದ್ದೀನಿ. ಈಗ ಆನ್ಸರ್ ಬಿಡಿಸಿದ್ದೀನಿ ಅಂದ್ಕೊಳ್ಳೆ ಇದನ್ನು ನಾನು ನೀಟಾಗಿ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನಲ್ಲಿ ಹೇಗಿದೆ ಹಾಗೆ. ಈ ಕ್ವಶನ್ ಇದು ಆನ್ಸರ್ ಅಲ್ವಾ? ಓಕೆ, ಈಗ ಇಲ್ಲಿ ನೋಡಿ ಇದು ಕ್ವಶನ್. ಈ ಕ್ವಶನನ್ನು ಇದೇ ಕ್ವಶನಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಏನೇನು ಚೇಂಜಸ್ ಮಾಡಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ ಕ್ಲಿಯರಾಗಿ. ಸೊ ಏನೇನು ಚೇಂಜಸ್ ಮಾಡಿದ್ದೀನಿ? So as usual question, according to the question here X Y is as taken marks in FA, marks in FA 10 to 20, 20 to 30. ಸೊ ಇಲ್ಲಿರೋದನ್ನು ಹಾಗೆ ಬರೆದಿದ್ದೀನಿ ಕ್ವಶನಲ್ಲಿರೋದು. ಮತ್ತು ಇದಕ್ಕೆ ಮಿಡ್ ಕಾಲಮಿಗೆ ಮಿಡ್ ಪಾಯಿಂಟ್ ತಗೊಳ್ಳಿಕ್ಕೆ ಕ್ವಶನಲ್ಲಿ ಎರಡು ನೋಡಬೇಕು, ಇದು. ಸೊ ಕ್ವಶನ್ ಅಂದರೆ ಮಾರ್ಕ್ಸ್ ಇನ್ FAಯನ್ನು ವೈ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಮಿಡ್ ಪಾಯಿಂಟ್ಸನ್ನು ತಗೊಂಡಿನಿ. ಓಕೆ, ಇದು ಕ್ಲಿಯರ್. ಅಂದರೆ 10ರಲ್ಲಿ 10 ಪ್ಲಸ್ 20 30, 30 ಡಿವೈಡ್ ಬೈ 2 ಮಾಡಿದ್ರೆ 15. ಅದೇ ಥರ 20 ಪ್ಲಸ್ 30 ಡಿವೈಡ್ ಬೈ 2 ಮಾಡಿದ್ರೆ 2 ಡಿಜಿಟ್ಸ್ ಇದೆ, ಡಿವೈಡ್ ಬೈ 2 ಮಾಡಿದ್ರೆ 25. 30 ಪ್ಲಸ್ 40 ಡಿವೈಡ್ ಬೈ 2 ಮಾಡಿದ್ರೆ 35. ಸೊ 40 ಪ್ಲಸ್ 50 90 ಡಿವೈಡ್ ಬೈ 2 45. 50 ಪ್ಲಸ್ 60 110 ಡಿವೈಡ್ ಬೈ 2 ಮಾಡಿದ್ರೆ 55. ಇದು ಎಲ್ಲಿದು? ಸೊ ಇಲ್ಲಿರೋದನ್ನು ಆ್ಯಸ್ ಯೂಶುವಲ್ ಹಾಗೆ ಬರ್ಕೊಂಡಿದ್ದೀನಿ, ಮಿಡ್ ಪಾಯಿಂಟ್ ತೊಗೊಂಡಿನಿ. ಸೇಮ್ ಅದೇ ಥರ ಈ ಕಡೆ ನೋಡಬೇಕು. ನೆಕ್ಸ್ಟ್ ಮಾರ್ಕ್ಸ್ ಇನ್ QT ಮೇಲೆ ಇಲ್ಲಿರೋದನ್ನು ಆ್ಯಸ್ ಯೂಶುವಲ್ ಹಾಗೆ ಬರ್ಕೊಂಡಿನಿ. ಸೊ ಇಲ್ಲಿ 10 to 20, 20 to 30, 30 to 40, 40 to 50, 50 to 60 ಹಾಗೆ ಬರ್ಕೊಂಡಿನಿ. ಮೇಲೆ ಹೇಗಿದೆ ಹಾಗೆ. ಸೊ ಈಗ ಇಲ್ಲಿ ಮಿಡ್ ಪಾಯಿಂಟ್ ನಾನೇ ಮತ್ತೆ ತೊಗೊಂಡಿನಿ. 10 to 20 ಅಂದರೆ 30 ಆಯಿತು. 30 ಪ್ಲಸ್ 2 ಮಾಡಿದ್ರೆ 15. ಸೇಮ್ ಇಲ್ಲಿ ಏನು ಮಾಡಿದ್ವಿ ಅದೇ ರೀತಿ 20 to 30 ಪ್ಲಸ್ ಈಸ್ ಈಕ್ವಲ್ ಟು 50. 50 ಡಿವೈಡ್ ಬೈ 2 ಯಾಕೆ ಅಂದರೆ 20 ಅನ್ನೋದು ಒಂದು ಸಂಖ್ಯೆ, 30 ಅನ್ನೋದು ಒಂದು ಸಂಖ್ಯೆ, ಎರಡೂ ಸಂಖ್ಯೆ ಕೂಡಿಸಿದ್ರೆ ಎರಡು ಸಂಖ್ಯೆ ಆದವಲ್ಲ 20 + 30.
ಸೊ ಹಾಗಾಗಿ 20 ಅನ್ನೋದೊಂದು ಸಂಖ್ಯೆ, 30 ಅನ್ನೋದು ಸಂಖ್ಯೆ. ಸೊ ಹಾಗಾಗಿ 20 + 30 50, 50/2. ಅದೇ ರೀತಿ ಇವನ್ನೆಲ್ಲವನ್ನ ಇದೇ ರೀತಿ 30 + 40/2, 40 + 50/2 ಮಾಡಿದ್ರೆ 50 + 60/2 ಮಾಡಿದ್ರೆ ಈ ಮಿಡ್ ವ್ಯಾಲ್ಯೂ ನಿಮಗೆ ಸಿಗ್ತದೆ. ಸೊ ಈಗ ನಂದು ಓನ್ ಮೆಥಡ್ ಟೆಕ್ಸ್ಟ್ ಬುಕ್ಕಲ್ಲಿ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ 2 ಪ್ಲೇಸಿಗೆ 0 ಹಾಕ್ಕೊಂಡಾರ, ಇಲ್ಲಿ -1 -2, ಇಲ್ಲಿ +1 +2, ಮತ್ತು ಇಲ್ಲಿ 0 -1 -2, ಇಲ್ಲಿ +1 +2, ಇಲ್ಲಿ 0 ಹಾಕ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ. ಇದು ನಾನು ಸೆಲ್ಫ್ ಓನು ನನಗೆ ಇಷ್ಟ ಆಗೋ ರೀತಿಯಲ್ಲಿ ಈಸಿ ವೇಯಲ್ಲಿ ನಾನು ಮಾಡಿದ್ದೀನಿ. ನಿಮಗೆ ಇದು ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಏನು ಡಿಫ್ರೆನ್ಸಿಯೇಷನ್ ಏನಿದೆ, ಸೊ ಕ್ವಶನಲ್ಲಿರೋದು ಮಿಡ್ ಪಾಯಿಂಟ್ ತಕ್ಕೊಂಡೆ, ಇಲ್ಲಿ dx ಈ ಕಡೆಗಿರೋದೆಲ್ಲ dx, ಇದು x, ಇದು y, ಇದನ್ನು dy, ಇದು dx, ಹಿಂಗೆ ಇದು dy. ಸೊ ಇಲ್ಲೇನು ಮಾಡಿದೆ, ಕ್ವಶನಲ್ಲಿರೋದನ್ನು ಆ್ಯಸ್ ಯೂಶ್ವಲ್ ಮಾರ್ಕ್ಸ್ ಇನ್ ಕ್ಯೂ ಟಿಯನ್ನು ಎಕ್ಸ್ ಅಂತ ತೊಗೊಂಡು ಆರಿಜೆಂಟಲಲ್ಲಿ ಬರೆದಿದ್ದೀನಿ. ಮಾರ್ಕ್ಸ್ ಇನ್ ವೈ ಅನ್ನೋದನ್ನು ಮಾರ್ಕ್ಸ್ ಇನ್ ಎಫ್ ಎ ಅಂತ ಕನ್ಸಿಡರ್ ಮಾಡಿ, ಅಂದರೆ ಮಾರ್ಕ್ಸ್ ಇನ್ ಎಫ್ ಎನ್ನು ವೈ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಬರ್ತಿದೆ. ಆಯಿತಾ? ಇದಾದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ತೊಗೊಂಡು dx ಮತ್ತು dy ಮಾಡಿಕೊಂಡೆ, m-a/c ಅಂತ ಬರ್ಕೊಂಡಿದ್ದೀನಿ. ಸೊ ಇದು ಮಿಡ್ ಪಾಯಿಂಟ್ ನಾನೇ ತೊಗೊಂಡಿರೋದು. ಇಲ್ಲಿ ಫಸ್ಟ್ ನಾವು 3rd ಸೆಮಿಸ್ಟ್ರಲ್ಲಿ ಮೀನ್ ಮೀಡಿಯನ್ ಮೋಡ್ ಮಾಡ್ತಿದ್ವಲ್ಲ, ಸೇಮ್ 0 1 2 3 4 ಅದೇ ಥರ 0 1 2 3 4 ಎಲ್ಲದಕ್ಕೂ ತಕ್ಕಂತ ಬಂದಿದ್ದೀನಿ. ಇಲ್ಲಿ ನಾನು ಅಸ್ಯೂಮ್ಡ್ ಮೀನ್ ಎಷ್ಟು ತೊಗೊಂಡಿನಿ, 15 ಅಂತ. ಹಾಗಾಗಿ ನಿನ್ನೆ ಇದ್ರ ಬಗ್ಗೆ ಹೇಳಿನಿ. ಇಲ್ಲಿ m ಅಂದರೆ 15 - 15 ಮಾಡಿದ್ರೆ 0, /10 ಮಾಡಿದ್ರೆ 0 ಬರ್ತದೆ. m ಅಂದರೆ ಇಲ್ಲಿ m 25ನಲ್ಲಿ 15 ತೆಗೆದ್ರೆ 10, 10/10 ಮಾಡಿದ್ರೆ 10 ಯಾವುದು, ಇದು ಡಿಫ್ರೆನ್ಸ್ ಅಂತರ, ಇದರೆಲ್ಲ ಅಂತರ 10 ಇದೆ. ಸೊ ಅಂತರ /10 ಮಾಡಿದ್ರೆ 1 2 3 4 5 ಅಂದರೆ 35ನಲ್ಲಿ 15 ತೆಗೆದ್ರೆ 20, 20/10 ಮಾಡಿದ್ರೆ 2, 45ನಲ್ಲಿ 15 ತೆಗೆದ್ರೆ 30, 30/10 ಮಾಡಿದ್ರೆ 3, 55ನಲ್ಲಿ 15 ಮೈನಸ್ ಮಾಡಿದ್ರೆ 40, 40/10 ಮಾಡಿದ್ರೆ 4. ಇದೇ ಥರ ಇಲ್ಲಿನೂ ಅಷ್ಟೇ. ಸೊ 15 ಅಸ್ಯೂಮ್ಡ್ ಮೀನ್ ತೊಗೊಂಡಿದ್ದೀನಿ. 25ನಲ್ಲಿ 15, 35ನಲ್ಲಿ 15, 45ನಲ್ಲಿ 15, 55ನಲ್ಲಿ 15 /10 ಮಾಡ್ಕೊಂತ ಬಂದರೆ 0 1 2 3 4. ಇದು ಪೂರ್ತಿ ಅರ್ಥ ಆಗೋ ರೀತಿಯಲ್ಲಿ. ಈಗ ಇದಿಷ್ಟು ಬರೆದಾದ್ಮೇಲೆ ಇಲ್ಲಿರೋ ಡಾಟಾ 6 3, ಇಲ್ಲಿನೂ 6 3 ಹಂಗೆ ಬರ್ಕೊಂಡಿನಿ. ನೆಕ್ಸ್ಟು ಇಲ್ಲಿ ಏನಿದೆ 3 16 10 ಇದೆ, ಇಲ್ಲಿನೂ ಅಷ್ಟೇ 3 16 10. ಕ್ವಶನಲ್ಲಿ ಏನಿದೆ ಅದನ್ನು ಆ್ಯಸ್ ಯೂಶ್ವಲ್ ಹಾಗೆ ಬರೆದಿದ್ದೀನಿ, ನೀವು ನೋಡ್ಬೋದು. ಗ್ಲಾನ್ಸ್ ಮಾಡಿರಿ ಒಂದು ಸರಿ, ಗ್ಲಾನ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಯು ಕ್ಯಾನ್ ಕ್ವಿಕ್ ಲುಕ್ ಅಟ್ ದ ಕ್ವಶನ್ ಆ್ಯಂಡ್ ಅಲಾಂಗ್ ವಿತ್ ಆನ್ಸರ್. ಓಕೆ, ಆ್ಯಸ್ ಯೂಶ್ವಲ್ 6 3, here 6 3. Next here 3 16 10, 3 16 10, 3 16 10. Next look at 10 15 7, 10 15 7. Next 7 10 4, here 7 10 4. Okay, next here 4 5, here 4 5, here f as usual 9, here 9, 29 32 21 9 is equal to 100. Same here 9 29 32 21 9 is equal to 100. Same horizontal form 9 29 32 21 9 is equal to 100. Same here 9 29 32 21 9. ಸೊ ಇಲ್ಲಿ ಕೊಟ್ಟಿರೋದೆಲ್ಲ 6 3 3 60 3 16 10 10 15 7 7 10 4 4 5. ದೀಸ್ ಆರ್ ಸೇಮ್ ಹಿಯರ್ ಕ್ವಶನಲ್ಲಿ ಹೇಗಿದೆ ಅದನ್ನು ಆಸ್ ಯೂಶ್ವಲ್ ಹಂಗೆ ಬರ್ಕೋಬೇಕು. ಉಳಿದ ಎಕ್ಸ್ಟ್ರಾ ಕಾಲಮ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ಬೇಕು. ಈಗ ಕ್ವಶನಲ್ಲಿರೋದು ಬರೆದಿದ್ದಾಯಿತು. ಇವಾಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಗಮನಿಸಬೇಕು. ಓಕೆ ನೌ ಲುಕ್ ಅಟ್ ದ ಆನ್ಸರ್. ಓಕೆ, ಆ್ಯಸ್ ಯೂಶ್ವಲ್ ಇದಿಷ್ಟು ಕ್ವಶನಲ್ಲಿರೋದೆ ಇಲ್ಲಿವರೆಗೂ. ಎಫ್ ಏನಿದೆ ಎಫಿಂದ ಹೊಡೆದು ಇದಿಷ್ಟು ಎಫ್ ಏನಿದೆ ಇದಿಷ್ಟು ಇಲ್ಲಿವರೆಗೂ ಇದಿಷ್ಟು ಕ್ವಶನಲ್ಲಿರೋದನ್ನೇ ಬರೆದಿದ್ದೀನಿ.
ಇದನ್ನು ಮಾತ್ರ ನಾನು ಮಿಡ್ ಪಾಯಿಂಟು ಡಿ ಎಕ್ಸ್ ಡಿ ವೈ ನಾನು ತಗೊಂಡಿನಿ. ಸೊ ಈಗ ಬಿಡಿಸ್ತಾ ಹೋಗೋಣ. ಫಸ್ಟು ಎಫ್ ಡಿ ವೈ ಮಾಡಿಬಿಡೋಣ. ಎಫ್ ಡಿ ವೈ ಮಾಡಿದ್ಮೇಲೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ ಎಫ್ ಡಿ ವೈ. ಓಕೆ, ಎಫ್ ಡಿ ವೈ, ಎಫ್ ಇದು, ಡಿ ವೈ ಅಂದರೆ ಇದು. ಸೊ ಈ ಡಿ ವೈಯನ್ನು ಈ ಎಫಿಂದ ಗುಣಾಕಾರ ಮಾಡೋಣ. ಓಕೆ, 9 ಇಂಟು 0, ಇಯರ್ 9 ಇಂಟು 0, 0. ಇದು ಎಫ್, ಇದು ಎಫ್, ಇದು ಡಿ ವೈ. ಓಕೆ ಓಕೆ, ಎಫ್ 9 ಇಂಟು 0, 0. 29 ಇಂಟು ಡಿ ವೈ, ಇದು ಎಫ್, ಇದು ಡಿ ವೈ, ಇದು ಎಫ್, ಇದು ಡಿ ವೈ. ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 29 ಇಂಟು 1, 29. 32 ಇಂಟು 2, 64. 21 into 3, 63. 9 into 4, 9 into 4, 36. This is FDY. After finding out FDY, we have to calculate FDY square. On the basis of FDY only, look at this column. FDY 0 ಸ್ಕ್ವಯರ್ ಆಯ್ತಲ್ಲ. ಸೊ ಇದು ಈ ಸ್ಕ್ವಯರ್ ಮಾಡಬೇಕಂದ್ರೆ ಇದರಿಂದನೇ ಇನ್ನೊಂದ್ಸತಿ ಗುಣಾಕಾರ ಇದರಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಎಫ್ ಡಿ ವೈ ಸ್ಕ್ವೇರ್ ಸಿಗುತ್ತೆ. ಇದು ಬೆಸ್ಟ್ ಈಸಿ ಮೆಥಡು. ಸೊ 0 ಇಂಟು 0, 0. 29 ನೋಡಿರಿ, ನಾನು ಪೆನ್ನಲ್ಲಿ ಇಟ್ಟಿನಲ್ಲಿ ಗಮನಿಸಬೇಕು. 29 ಇಂಟು 1, 29. 29 ಇಂಟು 1, 29. ನೆಕ್ಸ್ಟ್ 64 ಇಂಟು 2, 128. 63 ಇಂಟು 3, 189. ನೆಕ್ಸ್ಟ್ 36 ಇಂಟು 4, 164. ಇದು ಎಫ್ ಡಿ ಸ್ಕ್ವಯರ್ ಅಂದರೆ ಎಫ್ ಡಿ ವೈಯನ್ನು ಎಫ್ ಡಿ ವೈ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಫ್ ಡಿ ವೈ ಸ್ಕ್ವಯರ್ ಸಿಕ್ತು. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಆಮೇಲೆ ಬ್ಲೂ ಇಂಕ್ಲೆ ಬರೆದ್ರೆ ಡಿಸ್ಕ್ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಎಫ್ ಡಿ ವೈ ಆಯಿತು, ಎಫ್ ಡಿ ವೈ ಸ್ಕ್ವೇರ್ ಆಯಿತು. ಅದೇ ಥರ ಈಗ ಮತ್ತೆ ಈ ಕಡೆ ಬರಬೇಕು, ಎಫ್ ಡಿ ಎಕ್ಸ್ ಸ್ಕ್ವೇರ್. ಸೇಮ್ ಇದನ್ನು ಹಂಗೆ ಮಾಡಿದ್ರು ಅದೇ ಥರ. ಎಫ್ ಇದು ಎಫ್, ಓಕೆ, ಎಫ್ ಇದು. ಡಿ ಎಕ್ಸ್ ಅಂದರೆ ಮೇಲೆ ನೋಡಬೇಕು ಇದು. ಸೊ ಇವೆರಡನ್ನ ಗುಣಾಕಾರ ಮಾಡಬೇಕು. 9 0 0. 29 1 29. 32 ಇಂಟು 2, 32 ಇಂಟು 2, 64. 21 ಇಂಟು 3, 63. 9 ಇಂಟು 4, 36. ಓಕೆ, ನೆಕ್ಸ್ಟ್ ಸೇಮ್ ಈ ಆಫ್ಟರ್ ನಾವು ಫೈಂಡಿಂಗ್ ಔಟ್ ಎಫ್ ಡಿ ಎಕ್ಸ್, we should calculate FDX square with the help of FDX along with FDX. ಓಕೆ, ಸೇಮ್ ಡಿ ಎಕ್ಸ್. ಇದನ್ನ ಇದು ಬಂದಿರೋ ಆನ್ಸರನ್ನೇ ಮೇಲೆ ಇದಕ್ಕೆ ಇನ್ನೂ ಸತಿ ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ ಸ್ಕ್ವೇರ್ ಆಗುತ್ತೆ. ಓಕೆ, 0 ಇಂಟು 0, 0. 29 1 29. 64 ಇಂಟು 2, 128. 63 ಇಂಟು 3, 189. 36 ಇಂಟು 4, 36 ಇಂಟು 4, 144. ಈ ಫೈಂಡ್ ಔಟ್ ಮಾಡಿದ ಮೇಲೆ ನೆಕ್ಸ್ಟು ಇದನ್ನು ಹ್ಯಾಡೆಡ್ ಬ್ಯಾಕ್ ಮಾಡಬೇಕು. ಇದು ಎಫ್ ಡಿ ವೈ ಕೂಡ ಹ್ಯಾಡ್ ಮಾಡ್ತಾ ಬಂದರೆ 192. ಸಿಗ್ಮಾ ಎಫ್ ಡಿ ವೈ 192. ಎಫ್ ಡಿ ವೈ ಸ್ಕ್ವೇರ್ ಮಾಡಿದರೆ ಹ್ಯಾಡ್ ಮಾಡ್ಕೊಂತ ಬಂದರೆ ಇದಿಷ್ಟು 0, 29, 18, 28, 189 ಪ್ಲಸ್ 144 ಮಾಡಿದರೆ 490. ಇದೂ ಅಷ್ಟೇ 0, 29, 64, 63, 36 ಕೂಡಿಸಿದ್ರೆ 192. ಸೊ ಇದು ಸಿಗ್ಮಾ ಎಫ್ ಡಿ ವೈ ಆಯಿತು. ಇಲ್ಲಿನೂ ಅಷ್ಟೇ ಎಫ್ ಡಿ ಎಕ್ಸ್ ಮಾಡಬೇಕಾದ್ರೆ ಸಿಗ್ಮಾ ಎಫ್ ಡಿ ಎಕ್ಸ್, ಸಿಗ್ಮಾ ಅಂದ್ಕೊಳ್ಳಿ ಟೋಟಲ್ ಸಮೂಷನ್ ಅಂತ ಹೇಳ್ತೀವಿ. 0, 29 ಪ್ಲಸ್ 64 ಪ್ಲಸ್ 63 ಪ್ಲಸ್ 36 ಟೋಟಲ್ ಮಾಡಿದ್ರೆ 192. ನೆಕ್ಸ್ಟ್ ಎಫ್ ಡಿ ಎಕ್ಸ್ ಸ್ಕ್ವೇರ್ 0, 29, 128, 189 ಅಂದರೆ 0 ಪ್ಲಸ್ 129 ಪ್ಲಸ್ 128 ಪ್ಲಸ್ 189 ಪ್ಲಸ್ 144 ಟೋಟಲ್ ಮಾಡಿದ್ರೆ 490. ಸೊ ಇದನ್ನು ಬೇಕಾದರೆ ಇಲ್ಲಿ ಬರ್ಕೋಬೋದು. ಬ್ಲೂ ಇಂಕಲ್ಲಿ ಬರೆದಿದ್ದೀನಿ. ಸಿಗ್ಮಾ ಎಫ್ ಡಿ ಎಕ್ಸ್ 192, ಸಿಗ್ಮಾ ಎಫ್ ಡಿ ಸ್ಕ್ವೇರ್ 490, ಸಿಗ್ಮಾ ಎಫ್ ಡಿ ವೈ 192, ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ 490. ಓಕೆ,
ಇಲ್ಲಿ ಎನ್ ಅಂತ ಬರೆದಿದ್ದೀನಿ 100. ಇಲ್ಲಿ ಬ್ಲೂ ಇಂಕಲ್ಲಿ ನೋಡಿದ್ರೆ ಇದನ್ನು ಎಫ್ ಈ ಕಡೆಯಿಂದ ಟೋಟ್ಲ್ ಮಾಡಿದ್ರೆ 100, ಈ ಕಡೆಯಿಂದ ಎಫ್ ಟೋಟ್ಲ್ ಮಾಡಿದ್ರೆ 100. ಇದು ಕ್ವಶನಲ್ಲೇ ಇರೋದು. ಸೊ ಇದು 100, ಎನ್ ಈಸ್ ಈಕ್ವಲ್ ಟು 100. ಓಕೆ, ಇನ್ನು ಲಾಸ್ಟ್ ಒಂದು ಥೀಮ್ ಉಳಿದಿದೆ. ಏನು, ಬ್ಲೂ ಇಂಕಿಂದ ನಾನು ಕೆಲವೊಂದು ಮಾರ್ಕ್ ಅಂದರೆ ಬ್ರಾಕೆಟ್ ಹಾಕಿ ಅಮೌಂಟನ್ನು ಫಿಲ್ ಮಾಡಿದ್ದೀನಿ. ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲರ ಗಮನ ಈ ಕಡೆಗೆ ಇರಬೇಕು. ಓಕೆ, ಲುಕ್ ಅಟ್ 0 ಇಂಟು 6 0, 0 ಇಂಟು 0 ಅದೇ 0, 0 ಇಂಟು 3 0, 0 ಇಂಟು 1 ಅದೇ 0. ನೆಕ್ಸ್ಟ್ 1 3 3, 3 0 0. ನೆಕ್ಸ್ಟ್ 1 16 16, 16 1 16. ನೆಕ್ಸ್ಟ್ 1 10 10, 10 2 20. ನೆಕ್ಸ್ಟ್ 2 10 20, 21 20. ನೆಕ್ಸ್ಟ್ ಗೊತ್ತಾಯ್ತಾ, ಇದನ್ನು ಗೊತ್ತಾಯ್ತಾ, 1 10 10, 10 2 20 ಇಲ್ಲಿ ಹಾಕಿದ್ದೀವಿ, ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, 2 10 20, 21 20 ಫಿನಿಶ್. 2 15 30, 32 60. ಓಕೆ, ಇನ್ನೂ ಸರಿ ನೋಡ್ರಿ, 2 15 30, 2 15 30, 32 60, 32 60. ಓಕೆ ಓಕೆ, ಆಫ್ಟರ್ ಫೈಂಡ್ ಔಟ್ 60, ಲೆಟ್ ಅಸ್ ಲುಕ್ 2 ಇಂಟು 7. 2 ಇಂಟು 7 2 7 14, 14 3 42, 14 3 42. ನೆಕ್ಸ್ಟ್ ಸೇಮ್ 3 7 21, 3 7 21, 21 2 42. ಅಥವಾ ಹಿಂಗೂ ಮಾಡಿರಿ, 7 2 14, ಅಥವಾ 2 7 14, 14 3 42. ಯಾಗಾದರೂ ಮಾಡಿರಿ, ಅದೇ ಆನ್ಸರ್. ನೆಕ್ಸ್ಟ್ 3 10 30, 30 ಇಂಟು 3 30 ಇಂಟು 3 90. ಸೇಮ್ ನಾವು 3 4 12, 12 4 48. ಓಕೆ, 3 ಇಂಟು 4 12, 12 ಇಂಟು 4 48. ಓಕೆ, ನೆಕ್ಸ್ಟ್ 4 ಇಂಟು 4 16, 16 ಇಂಟು 3 48. ನೆಕ್ಸ್ಟ್ 4 ಇಂಟು 5 20, 4 ಇಂಟು 5 20, 20 ಇಂಟು 4 80. 24s are 80. ಓಕೆ, ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದ್ದನ್ನ ಲಾಸ್ಟ್ ಕಾಲಮ್ ಇದೆಯಲ್ಲ, ಡಿ ಎಫ್ ಡಿ ಎಕ್ಸ್ ಡಿ ವೈ, ಅದನ್ನು ಮಾಡ್ತಾ ಹೋಗೋಣ. ಫಸ್ಟು ಈ ಕಡೆ ಡಿ ಎಕ್ಸ್ ಡಿ ವೈ ಇದನ್ನು ಫುಲ್ ಮಾಡಿಬಿಡೋಣ. ಇಲ್ಲಿ ಕೆಳಗಿದ್ದು 0 ಟೋಟಲ್, 0 ಪ್ಲಸ್ 16 ಪ್ಲಸ್ 20, 20 ಪ್ಲಸ್ 16 36. ಓಕೆ, ನೆಕ್ಸ್ಟ್ 20 ಪ್ಲಸ್ 60 ಪ್ಲಸ್ 42 122, 122. ನೆಕ್ಸ್ಟ್ 42 ಪ್ಲಸ್ 90 ಪ್ಲಸ್ 48 is equal to 180. Next 48 plus 80 is equal to 128. Make them total 0 plus 36 plus 21 22 plus 180 plus 128 is equal to 466. This is the final value. The same value will get here on in the last horizontal column only. Here, what we got here, the same value should be will be same. ಇಲ್ಲಿ ಲಾಸ್ಟ್ ಕಾಲಮ್ನಲ್ಲಿ ಏನು ವ್ಯಾಲ್ಯೂ ಬಂದಿದೆ, ಸೊ 466, ಈ ಇದರಲ್ಲಿ ಕೂಡ 466 ಬರಬೇಕು. ಅದೇ ರೀತಿ ಹೇಗೆ ಮಾಡೋದು, ವಾಟ್ ವಿ ಗಾಟ್ ಎಫ್ ಡಿ ಎಕ್ಸ್ ಡಿ ವೈ ಇನ್ ದ
column wise, the same value have to be found or have to be got in horizontal or in row form. Okay, look at 0 0 0. Okay, 0 plus 16 plus 20 36, 20 plus 60 plus 42 is equal to 122. 122. 42 plus 90 plus 48, 180. 48 plus 80 is equal to 128. Make them total. 0 plus 36 plus 122 plus 180 plus 128. Make them total 466. Check here. Both values are same. This is the cross check. I mean the above table we did or I did is correct way, because I got both value in the same 466 466. It means say that after getting the fdx dy in x or column form and the horizontal form, I mean row way, it means say that we are correct. We did correct. We calculate correct way. Here I wrote some values. So dx here, fdx square 490. Next sigma fdx dy, sigma fdx dy 466, here 466. Next sigma fdy 192. Next sigma fdy square 490, here sigma fdy square is equal to 490. N is equal to common 100, here 100. F column. Next f horizontal column, horizontal row. F horizontal, I mean f row column 100, f y column 100. So n here 100. So these values has to be substituted in formula. Okay, formula here, r is equal to n sigma dx dy minus sigma fdx into sigma fdy divided by root n sigma fdx square minus ORR bracket ORR into fdx whole square into n f sigma fdy square minus sigma fd whole square. This is the formula. As per the formula, here are some values as per the table. fdx, fdy, xdx square, fdy, fdy squares, sigma fdx dy 466, sigma fdx square, sigma fdy, sigma fdy square, sigma fdx dy. On the basis of table, these are the values we found in the table. So as usual, according to the table, according to the formula, according to the table values, respective values are fdx, n is equal to 100, n is 100. Okay, sigma fdx fdy 466 minus sigma fdx sigma fdx. So fdx 192, here 192. Next sigma fdy 192. Next divided by n 100, fdx square 490 minus fdx whole square, fdx nothing but here the same value, I mean fdx whole square into 100 as usual. N is here, n I want to write in big
here I wrote here n is big, n fd sigma fd y square 490 n into 100 into 490 minus as usual minus fd y square 190 to fd y sigma fdy 192, make it whole square, put it in a bracket and wrote on the above bracket 2. So here 100 into 466 46,600 minus 192 into 192 36,864, 100 into 490 49,000, 192 into 192 36,864 into same, 100 into 490 49,000, 192 into 192 36,864. Okay, out of 46,600 minus 36,864 is equal to 9,736. Next, as usual, same 49,000 minus 36,864 is equal to 12,136 into, as usual, same 49,000 minus 36,864 is equal to 12,136. So here 9,736 I wrote as usual. Next 12,136 into 12,136, we got 147 lakh 282,496. 147 lakh 282,496. So here as usual 9,736 147 lakh 282,486. Remove the square root, we will get 12,136. ಅಂದರೆ 1,47,282,496 ರೂಟ್ ತೆಗೆದ್ರೆ 12,136 ರೂಪಾಯಿ ಬರ್ತದೆ. ಸೊ ಇಲ್ಲಿ ನೋಡ್ಕೊಂಬಿಡ್ರಿ, ಇದನ್ನು ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದ್ರೆ ಇಷ್ಟು ಸಿಗ್ತದೆ. ಇದರಲ್ಲಿ ಇದನ್ನು ಕಳೆದುಕೊಳ್ಳೆ ಇದನ್ನು ಹಾಗೆ ಬರ್ಕೊಳ್ತಾ ಬಂದಿದ್ದೀನಿ. 46,400ರಲ್ಲಿ 36,864 ಕಳೆದ್ರೆ 9,736, ಇಲ್ಲಿ 9,736, 9,736 ಹಾಗೆ ಇದೆ. ಇದನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಸಿಗ್ತದೆ? ಇದಕ್ಕೆ ರೂಟ್ ತೆಗೆದ್ರೆ 12,136 ಸಿಗುತ್ತೆ. ಇಲ್ಲಿ 9,736 ಡಿವೈಡ್ ಬೈ 12,136 ಡಿವೈಡ್ ಬೈ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ 0.8 ಸಮಥಿಂಗ್ ನಾನು ಬರ್ಕೊಂಡಿದ್ದೀನಿ. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಇಷ್ಟೇ ಬರ್ತದೆ. 0.75 0.7678 ಅಂತ ಸಮಥಿಂಗ್ ಬಂದರೂ ಕೂಡ ಅದನ್ನು 0.8 ಮಾಡಿರಿ. ಓಕೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ನೀವು ನೋಡ್ಕೊಳ್ರಿ. ಈಗ ಟೆಕ್ಸ್ಟ್ ಬುಕ್ ತೋರಿಸಿದ್ನಲ್ಲ, ಅದು SVC ಇದು ಬಾವಿಕಟ್ಟಿ ಪ್ರಕಾಶನ, ಅದರಲ್ಲಿ ಇಲ್ಲುಸ್ಟ್ರೇಷನ್ 12 ಇದೆ. ಅವರು ಬೇರೆ ರೀತಿ ಮಾಡಿರೋದು, ನಾನು ನನ್ನ ಮೆಥಡಲ್ಲಿ ಮಾಡಿದ್ದೀನಿ. ಸೊ ಇಲ್ಲಿದೆ ನೋಡ್ರಿ, ಇದು ಬೇಕಾದ್ರೆ ನೀವು ಇದೇ ಕ್ವಶನನ್ನು ಅವರು ಬೇರೆ ರೀತಿ ಮಾಡಿದ್ದಾರೆ ಇಲ್ಲಿ, ಬಟ್ ನಾನು ನನ್ನ ಓನ್ ಮೆಥಡಲ್ಲಿ, ಅಂದರೆ ಅವರು 0 ಹಾಕ್ಕೊಂಡು ಮಾಡಿದ್ದಾರೆ, ಬಟ್ ಅದು ನಾನು ಸ್ವಂತ ನಾನು ಇದರಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನೋಡ್ಕೊಳ್ರಿ. ಇದು ಕ್ವಶನ್ ಇಲ್ಲಿದೆ. ಓಕೆ, ಇದು ನೋಡಿರಿ, ಇಲ್ಲುಸ್ಟ್ರೇಷನ್ 12 ಇದೆ. ನನಗೆ ಬುಕ್ ಈಗ ಅರ್ಜೆಂಟಿಗೆ ಸಿಕ್ತು, ಇದರಲ್ಲೇ ಮಾಡಿದ್ದೀನಿ. ಸೊ ಯಾವ ಬುಕ್ ಆದ್ರೂ ಕ್ವಶನ್ಸ್ ಎಲ್ಲ ಇದೇ ರೀತಿ ಬರ್ತದೆ. ಓಕೆ, ಥ್ಯಾಂಕ್ ಯು. ಸೊ ಇದು ಕ್ವಶನ್, ಇಲ್ಲಿ ಆನ್ಸರ್ ನಾನು ನನ್ನ ವೇನಲ್ಲಿ ನಾನು ಬಿಡಿಸಿದ್ದೀನಿ. ಸೊ ಅದು ಕ್ವಶನಿಗೆ ಆನ್ಸರ್ ಈ ರೀತಿ ಪ್ರೆಸೆಂಟ್ ಮಾಡಿದ್ದೀನಿ. ನೋಡ್ತಾ ನೋಡಿ, ಒಂದು ಲುಕ್. ಓಕೆ, ಟೇಬಲ್ ಆಯಿತು. ಟೇಬಲ್ ಇರತಕ್ಕಂಥ ವ್ಯಾಲ್ಯೂಸನ್ನು ಇಲ್ಲಿ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬಂದಿದ್ದೀನಿ. ಕೆಲವೊಂದು ಮಿಸ್ಟೇಕ್ಸ್ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದಾಗ ಸಮ್ಟೈಮ್ಸ್ ಹಂಗೆ ಹಾಕಿದ್ದೀನಿ, ನೀವು ನೋಡ್ಕೊಳ್ರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.
ಇದನ್ನು ಬೇಕಾದರೆ ನೀವು ಪ್ರಾಬಬಲ್ ಎರರ್ ಮಾಡ್ಕೊಳ್ರಿ. ಇದು ಬೇಸ್ ಮೇಲೆ ಓಕೆ. ಪ್ರಾಬಬಲ್ ಎರರ್ ಆಫ್ r is equal to 0.6745 into 1 minus r square divided by root n ಹಾಕೊಂಡು ಮಾಡ್ಕೊಂಡು ನೋಡ್ರಿ. ಓಕೆ ಬಾಯ್. ಥ್ಯಾಂಕ್ ಯು once again.